ಹಲೋ ನಮಸ್ಕಾರ ಸ್ನೇಹಿತರ. ತಾಂಡವ್ ಬರ್ತಿದ್ದಾಗೆ ಭಾಗ್ಯ ಮನೆಯಿಂದ ಹೊರ ನಡೀತಿದ್ದಾಳೆ. ತಾಂಡವ್ ಮಾತ್ರ ಮನೆಗೆ ಬರ್ತದಾನ. ಖಂಡಿತ ತಾಂಡವ್ ಮನೆಗೆ ರಾಹು ಕೇತು ಎಂಟ್ರಿ ಕೊಟ್ಟಾಗಿದೆ ಅಂತ ಅನ್ಸುತ್ತೆ. ಅದಕ್ಕೆ ಪಾಪ ಗ್ರಹಚಾರನೇ ಕೆಟ್ಟುಬಿಟ್ಟಿದೆ. ಹಾಗಾದ್ರೆ ತಾಂಡವ್ ಮನೆಗೆ ರಾಹು ಕೇತು ಎಂಟ್ರಿ ಕೊಟ್ಟಿದ್ದಾಯಿತು ಅಂದರೆ ನೀನೇ ಎದುರು ಶನಿ ಕಾಟ ಶುರುವಾಗ್ಬಿಡುತ್ತೆ. ಸಾಡೆ ಸಾತ್ ಶುರುವಾಗೋಯ್ತ ತಾಂಡವ್ಗೆ. ಹಾಗಿದ್ರೆ ಭಾಗ್ಯಗೆ ಸಿಕ್ತು ಬಿಗ್ ರಿಲೀಫ್. ಹೇಗಪ್ಪ ಏನು ಅಂತ ಅನ್ಕೋತಿದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ತಾಂಡವ್ ಡಿವೋರ್ಸ್ ಬೇಕು ಅನ್ನೋ ಸತ್ಯ ಎಲ್ಲರ ಮುಂದೆ ಬೈಲಾಗತ್ತೆ. ಕುಸ್ಮಾ ಹಾಗೆ ಭಾಗ್ಯ ಮುಂದೆ ಮಾವ ಮುಚ್ಚಿಟ್ಟಿದ್ದ ಸತ್ಯ ರಿವೀಲ್ ಆಗತ್ತೆ. ಸ್ವತಃ ತಾಂಡವೇ ಭಾಗ್ಯ ಕೈ ಹಿಡಿದು ತನಗೆ ಡಿವೋರ್ಸ್ ಕೊಟ್ಟುಬಿಡು ಅಂತ ಕೇಳ್ಕೋತಾರೆ. ಕೈ ಮುಗ್ದು ನನ್ನ ಅಪ್ಪ ಅಮ್ಮ ಮಕ್ಕಳನ್ನ ಬಿಟ್ಟು ಹೊರಟೋಗ್ಬಿಡು ಅಂತ ಬೇಡ್ಕೋತಾರೆ. ನಮ್ಮಿಬ್ರ ನಡುವೆ ಹೇಗಿತ್ತು ಸಂಬಂಧ ಅನ್ನೋದು ನಮ್ಮಿಬ್ರಿಗೂ ಕೂಡ ಚೆನ್ನಾಗಿ ಗೊತ್ತದ. ಇಷ್ಟು ವರ್ಷಗಳ ಕಾಲ ಅರ್ಧ ವರ್ಷ ಕಳೆದೋಯ್ತು. ಜಸ್ಟ್ ಒತ್ತಾಯದಿಂದ ಬದುಕಿದ್ದಾಯಿತು. ಇನ್ನು ಮುಂದೆನಾದರೂ ಇಷ್ಟಪಟ್ಟಿರೋ ಜೀವನ ಮಾಡಬೇಕು, ದಯವಿಟ್ಟು ನನಗೆ ಬಿಡುಗಡೆ ಕೊಡು ಅಂತ ಕೇಳ್ಕೊತಿದ್ದಾರೆ. ಇದೆಲ್ಲ ಕೇಳಿಸ್ಕೊಂಡ ಭಾಗ್ಯ ಕುಸ್ತು ಹೋಗ್ತಾಳೆ. ತಂದೆ ತಾಯಿ ಮಗನ ತರಾಟೆಗೆ ತಗೋತಾರೆ. ಆದರೆ ಇವತ್ತು ತಾಂಡವ್ ಮಾತ್ರ ಯಾರ ಮಾತನ್ನು ಕೂಡ ಕೇಳ್ತಿಲ್ಲ. ನನಗೆ ನನ್ನ ಜೀವನ ಮುಖ್ಯ, ಇವತ್ತು ನಾನು ಯಾರ ಮಾತನ್ನು ಕೇಳುವುದಿಲ್ಲ. ಇಷ್ಟು ದಿನ ನಿಮ್ಮ ಮಾತನ್ನು ಕೇಳಿಕೊಂಡೆ ನಿಮಗೆ ನೋವಾಗಬಾರ್ದು ಅಂತ ನಾಟಕ ಮಾಡಿಕೊಂಡು ಬದುಕಿದ್ದಾಯಿತು. ಮದುವೆ ಆಗಬೇಕಿದ್ರೆ ನನ್ನಮ್ಮ ಹುಡುಗಿ ಇಷ್ಟನಾ ಅಂತ ಕೇಳ್ತಾಳೆ ಅಂದ್ಕೊಂಡೆ, ಅವಳು ಕೇಳಲಿಲ್ಲ. ಮದುವೆ ಆದಮೇಲೆ ಸಂಸಾರ ಚೆನ್ನಾಗಿದೆಯಾ ಅಂತ ಕೇಳ್ತಾಳೆ ಅಂದ್ಕೊಂಡೆ, ಕೇಳಲಿಲ್ಲ. ನಾನು ಕೂಡ ಹೇಳ್ಬೋದಿತ್ತು, ನಾನು ಹೇಳೋ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ನಾವಿಬ್ಬರು ಹೊರಗಡೆ ಚಂದ ಇದ್ವಿ ಹೊರತು ರೂಮ್ ಒಳಗಡೆ ಕಸದ ರಾಶಿನೇ ಬಿದ್ದಿತ್ತು ಅನ್ನೋದು ತುಂಬ ಚೆನ್ನಾಗಿ ಭಾಗ್ಯಕ್ಕೂ ಕೂಡ ಗೊತ್ತಿದೆ ಅಲ್ವಾ. ಭಾಗ್ಯ ನಾವಿಬ್ಬರು ಹೇಗಿದ್ವಿ ಅಂತ ಹೇಳ್ತಿದ್ದಾರೆ. ನೋಡು ಭಾಗ್ಯ, 2 ಮಕ್ಕಳಾದ್ಮೇಲೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತಾರೆ. ಬಟ್ ಮಕ್ಕಳಾಯ್ತೆ ಹೊರತು ನಿನ್ನ ನಡುವೆ ಯಾವುದೇ ರೀತಿ ಸಂಬಂಧ ಕೂಡ ಸರಿ ಹೋಗಲಿಲ್ಲ. ನನಗೆ ನಿನ್ನ ಬಗ್ಗೆ ಒಂದಿನ ಕೂಡ ಪ್ರೀತಿ ಹುಟ್ಟಲೇ ಇಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೇನೆ ಭಾಗ್ಯ, ನನ್ನಿಂದ ದೂರ ಹೋಗ್ಬಿಡು ಅಂತ ಕೇಳ್ಕೋತಿದ್ರೆ ತಲೆ ಕೆಟ್ಟದ್ಯಾ ನಿನಗೆ? ಡಿವೋರ್ಸ್ ಅಂದರೆ ಏನು ಅನ್ಕೊಂಡಿದ್ಯಾ ಅಂತ ಮಗನಿಗೆ ಬುದ್ಧಿ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಟ್ವಿಸ್ಟ್ ಕೊಡ್ತಿದ್ದಾಳೆ. ಸರಿ ಆಯಿತು, ನಾನು ನಿಮ್ಮಿಂದ ದೂರ ಹೋಗೋದ್ರಿಂದ ಖಂಡಿತವಾಗಿ ನೀವು ಚೆನ್ನಾಗಿರ್ತೀರಾ ಅಂದರೆ ಖಂಡಿತ ನಾನು ನಿಮ್ಮಿಂದ ದೂರ ಹೋಗ್ತೀನಿ ಅಂತ ಈ ಮಾತನ್ನು ಕೇಳ್ತಿದ್ದಾಗೆ ಅತ್ತೆ ಮಾವ ಶಾಕ್ ಆದರೆ ತಾಂಡವ್ಗೆ ಖುಷಿ ಆಗ್ತದೆ. ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಈ ಒಂದು ಥ್ಯಾಂಕ್ಸ್ ಭಾಗ್ಯ ಮನಸ್ಸನ್ನು ನೋವು ಮಾಡ್ತದೆ. ಈ ಕಡೆ ಏನಾಗಿದೆ ಭಾಗ್ಯ ನಿನಗೆ? ಅವನಿಗೇನೋ ತಲೆ ಕೆಟ್ಟು ಮಾತಾಡ್ತಿದ್ದಾನೆ ಅಂತ ಅಂದ್ಕೊಂಡ್ರೆ ನೀನು ಕೂಡ ತಲೆ ಕೆಟ್ಟು ಮಾತಾಡ್ತಿದ್ಯಾ? ಸುಮ್ಮನೆ ನಡಿ ಮನೆಗೆ ಹೋಗೋಣ ಅಂತಿದ್ರೆ ಇಲ್ಲ ಅತ್ತೆ, ಯಾವತ್ತೂ ಕೂಡ ಒತ್ತಾಯದಿಂದ ಯಾವುದೇ ಬದುಕು ಸಾಧ್ಯ ಆಗೋದಿಲ್ಲ. ಅವ್ರು ಹೇಳಿದ ಮಾತು ನಿಜಾನೇ. ನನಗೂ ಕೂಡ ಮದುವೆ ಆಗೋ ಸಂದರ್ಭದಲ್ಲಿ ಯಾರೂ ಕೂಡ ನಿನ್ಗಿಷ್ಟನಾ, ನಿನಗೆ ಮದುವೆ ಓಕೆನಾ, ಗಂಡು ಒಪ್ಕೆನಾ ಅಂತ ಯಾರೂ ಕೂಡ ಕೇಳಲೇ ಇಲ್ಲ. ದೊಡ್ಡವ್ರ ಮಾತಿಗೆ ತಲೆ ಅಲ್ಲಾಡಿಸ್ಬಿಟ್ಟೆ. ಹಾಗಂತ ನನ್ನ ಜೀವನ ಹಾಳಾಗಲಿಲ್ಲ, ನನ್ನ ಜೀವನ ಚೆನ್ನಾಗಾಯಿತು. ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ರು, ಒಳ್ಳೆ ಮನೆಗೆ ಬಂದೆ, ಒಳ್ಳೆ ಜೀವನ ಕಟ್ಕೊಂಡೆ, 2 ಮಕ್ಕಳು ಕೂಡ ಆಯಿತು. ಆದರೆ ಇವತ್ತು ನನ್ನ ಪರಿಸ್ಥಿತಿ ಎಲ್ಲಿಗೆ ಬಂದಂತದ ಅಂತ ಹೇಳ್ತಿದ್ದಾಳೆ. ನಂತರ ದಯವಿಟ್ಟು ಇವತ್ತಾದರೂ ನನಗೆ ಮಾತಾಡಬೇಡ, ನಿಲ್ಲಿಸು ಅಂತ ಹೇಳಬೇಡಿ. ಇವತ್ತು ನಾನು ಮಾತಾಡಲೇಬೇಕು, ದಯವಿಟ್ಟು ಮೌನವಾಗಿದ್ದು ಬಿಡಿ ಅಂತ ಕೇಳ್ಕೊತಾಳೆ. ನಂತರ ಈ ಕಡೆ ಭಾಗ್ಯ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಆಯಿತು, ನೀವು ನನ್ನನ್ನು ದೂರ ಮಾಡ್ಕೊಳ್ಳೋದ್ರಿಂದ ನೀವು ನೆಮ್ಮದಿಯಾಗಿರ್ತೀರಾ ಅನ್ನೋದಾದರೆ ಖಂಡಿತ ನಾನು ದೂರ ಹೋಗ್ತೀನಿ. ಆದರೆ ಅತ್ತೆ ಮಾವ ಮಕ್ಕಳು ಅವ್ರ ಕತೆ ಅಂದಾಗ ನೀನೇನು ಯೋಚನೆ ಮಾಡಬೇಡ ಭಾಗ್ಯ. ಅತ್ತೆ ಮಾವ ಅಂತ ಹೇಳ್ತಿದ್ರೆ ಅವ್ರು ನಿಂಗೆ ಅತ್ತೆ ಮಾವ ಆಗಿರ್ಬೋದು, ಆದರೆ ನಂಗೆ ಅವ್ರ ಅಪ್ಪ ಅಮ್ಮ, ಅವ್ರನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ಅವ್ರು ನನಗೆ ದೇವ್ರ ಥರ. ನಾನು ದೇವ್ರನ್ನ ನಾನು ಚೆನ್ನಾಗಿ ನೋಡ್ಕೊಳ್ಳಲ್ವ? ಮಕ್ಳನ್ನ ನಾನು ಎಷ್ಟು ಪ್ರಾಣ ಇಟ್ಟಿದ್ದೀನಿ ಅಂತ ಗೊತ್ತಲ್ವ? ಮಕ್ಕಳು ಅಂದರೆ ನಂಗೆ ತುಂಬಾ ಪಂಚಪ್ರಾಣ. ಅವ್ರನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ಯಾವುದೇ ಕೊರತೆ ಇಲ್ದಾಗ ನೋಡ್ಕೋತೀನಿ. ನಿನಗಾದ್ರೂ ದುಡ್ಡಿನ ಸಮಸ್ಯೆ ಆಗುತ್ತಾ? ನಾನು ಅವ್ರಿಗೆ ಯಾವುದೇ ರೀತಿ ಕೊರತೆ ಬಿಡೋದೇ ಇಲ್ಲ. 24 hours ಅವೈಲೇಬಲ್ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಹೌದಾ, ಇಷ್ಟು ದಿನ ನೀವು ಎಷ್ಟು ಚೆಂದ ನೋಡ್ಕೊಂಡಿದ್ದೀರಾ ಅಂತ ನನಗೂ ಕೂಡ ಗೊತ್ತದೆ. ನಾನು ಕೂಡ ಸಾಕ್ಷಿ ಆಗಿದ್ದೀನಿ ಅಂದಾಗ ಏನು ಹೇಳ್ತಿದ್ಯಾ ನೀನು? ನನ್ನಿಂದ ಅವ್ನು ಯಾರೂ ಕೂಡ ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ ಅಂದಾಗ ಹೌದು, ಅದಕ್ಕೆಲ್ಲ ಸಾಕ್ಷಿ ಇದೆ ಅಲ್ವಾ ಅಂದಾಗ ಅಲ್ಲೆಲ್ಲ ನಾನೇ ನೋಡ್ಕೋತೀನಿ ಅಂತ ಮುಂದೆ ಬದ್ಕೊಂಡು ನೀನೇ ನನ್ನನ್ನು ಹಿಂದೆ ಮಾಡ್ತಿದ್ದ. ಅದಕ್ಕೋಸ್ಕರ ನೋಡ್ಕೊಳಕ್ಕಾಗಲಿಲ್ಲ. ನೋಡ್ಕೊಂಡಿದ್ದಿದ್ರೆ ಬಿಟ್ಟಿದ್ದಿದ್ರೆ ಖಂಡಿತ ನಿನಗಿಂತ ತುಂಬ ಚೆನ್ನಾಗಿ ನೋಡ್ಕೋತಿದ್ದೆ ಅಂತ ಹೇಳ್ತಾರೆ. ಹೌದಾ, ಸರಿ ಆಯಿತು, ನನಗೆ ಗೊತ್ತಾಗಬೇಕು ನೀವು ಅಪ್ಪ ಅಮ್ಮನ ಮಕ್ಕಳನ್ನ ಹೇಗೆ ನೋಡ್ಕೋತೀರಾ ಅಂತ. ಆ ರೀತಿ ನೀವು ನೋಡ್ಕೊಂಡ್ರಿ ಅಂದರೆ ನಾನು ನಿಮಗೆ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡ್ತೀನಿ ಅಂತ. ಹೋ, ಏನಿದು, ಇದ್ಯಾವ ನಾಟಕ ಅಂತ ಹೇಳುತ್ತಾ ಅಂತ ಕೇಳ್ತಿದ್ರೆ ಇದು ಯಾವ ನಾಟಕನೂ ಅಲ್ಲ, ನಾನು ನಿಜಾನೇ ಹೇಳ್ತಿದ್ದೀನಿ. ನಿಮಗೆ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕಬೇಕು ಅಂದರೆ ನನಗೆ ಒಂದು ಷರತ್ತಿದೆ ಅಂತಾರೆ. ಷರತ್ತ ಏನು? ನಿನಗೆ ಜೀವನಾಂಶ ಬೇಕಲ್ವಾ? ಎಷ್ಟು ಬೇಕು ಕೇಳೋ ಅದನ್ನು ಕೊಡ್ತೀನಿ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ.
ಯಾರು ಹೇಳಿದ್ದು? ಈಗ ತಾನೇ ಹೇಳಿದ್ನಲ್ವಾ, ಅತ್ತೆ ಮಾವ ಮಕ್ಳನ್ನ ನೋಡ್ಕೋಬೇಕು ಅದು ಗೊತ್ತಾದರೆ ಮಾತ್ರ ಅಂದಾಗ, ಹೌದಾ ಹಾಗಿದ್ರೆ ಏನು ಇದೇ ಹೇಳ್ಕೊಂಡು ವರ್ಷ ತಳ್ಳಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಹೇಗೆ ಅಂತ ಕೇಳ್ತಿದ್ದಾರೆ. ಆ ರೀತಿ ಏನಿಲ್ಲ ಅಪ್ಪ, ಜಸ್ಟ್ 7 ದಿನ ನೀವು ಅಪ್ಪ ಅಮ್ಮನ ಮಕ್ಕಳನ್ನ ಹೇಗೆ ನೋಡ್ಕೋತೀರಾ ಅನ್ನೋದು ನನಗೆ ಗೊತ್ತಾಗಬೇಕು. ನೀವು ಚೆನ್ನಾಗಿ ನೋಡ್ಕೊಡ್ತೀರಾ ಅನ್ನೋ ನಂಬಿಕೆ ನನಗೆ ಬಂದರೆ 8ನೇ ದಿನ ನೀವು ಕಳಿಸೋ ಡಿವೋರ್ಸ್ ಪೇಪರ್ಗೆ ನಾನು ಸೈನ್ ಮಾಡ್ತೀನಿ ಅಂತ ಮಾತನ್ನು ಕೇಳಿ ತುಂಬಾ ಖುಷಿ ಆಗಿಬಿಡುತ್ತೆ ತಾಂಡವ್ಗೆ. ಏನು ಮಾಡ್ತಿದ್ಯಾ ಭಾಗ್ಯ ಅಂತ ತಲೆ ಮೇಲೆ ಕೈ ಹಿಡ್ಕೋತಿದ್ದಾರೆ ಕುಸುಮ. ಥ್ಯಾಂಕ್ ಯು ಭಾಗ್ಯ, ನೀನೇನು ಕೂಡ ಯೋಚನೆ ಮಾಡಬೇಡ. ಅಪ್ಪ ಅಮ್ಮ ಮಕ್ಕಳನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ನೀನು ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕೋಕ್ಕೆ ರೆಡಿ ಆಗಿರುವ ಅಂತಾರೆ. ಆದರೆ ನಾನು ಆ ಮನೆಯಿಂದ ಹೊರಗಡೆ ಹೋಗಬೇಕು ಅಂದರೆ ನಾನು ಹೋಗೋಕ್ಕೂ ಮುನ್ನ ನೀವು ಆ ಮನೆಗೆ ಎಂಟ್ರಿ ಕೊಡಬೇಕು. ನೀವು ಆ ಮನೆಗೆ ಎಂಟ್ರಿ ಕೊಟ್ಟ ಮೇಲೆ ನಾನು ಆ ಮನೆಯಿಂದ ಆಚೆ ಹೋಗೋದು ಅಂದಾಗ, ಸರಿ ಆಯಿತು ಭಾಗ್ಯ ಅಂತ ಒಪ್ಕೋತಾರೆ. ಯಾವಾಗ ಬರ್ತೀರಾ ಅಂತ ಕೇಳಿದಕ್ಕೆ, ಇವತ್ತು ಸಂಜೆನೇ ಆಫೀಸ್ ಮುಗಿದ ತಕ್ಷಣ ಆದಷ್ಟು ಬೇಗ ಮನೆಗೆ ಬರ್ತೀನಿ. ನೀವೇನು ಯೋಚನೆ ಮಾಡಬೇಡಿ ಅಪ್ಪ ಅಮ್ಮ, ನೀವು ಯಾವುದೇ ರೀತಿ ವರಿ ಮಾಡ್ಕೋಬೇಡಿ. ಇನ್ನು ಮುಂದೆ ನಿಮ್ಮ ಮಗ ನಿಮ್ಮ ಜೊತೆನೇ ಇರ್ತಾನೆ. ಮಕ್ಳಿಗೂ ಕೂಡ ಹೇಳಿಬಿಡಿ ಸರ್ಪ್ರೈಸಲ್ಲಿ ಅಪ್ಪ ಬರ್ತಿದ್ದಾರೆ ಅಂದರೆ ತುಂಬಾ ಖುಷಿ ಪಡ್ತಾರೆ ಅವರು. ಹೇಳಿಬಿಡಿ ನಾನು ಬರ್ತಿದ್ದಾಗೆ ಅವ್ರಿಗೆ ಸರ್ಪ್ರೈಸ್ ಆಗಲಿ. ಥ್ಯಾಂಕ್ ಯು ಭಾಗ್ಯ ಅಂತ ಹೇಳಿ ಹೋಗ್ಬಿಡ್ತಾರೆ ತಾಂಡವ್ ಹೋಗೋ ಖುಷಿ, ಅವ್ರ ಮುಖದಲ್ಲಿ ಆಗಿರುವ ಸಂಭ್ರಮ ಇದೆಲ್ಲ ನೋಡಿ ಭಾಗ್ಯಗೆ ತಾಂಡವ್ ಮಾಡಿದ ಪ್ರತಿ ಅವಮಾನಗಳು ಕೂಡ ಕಣ್ಣುಂದೆ ಬರುತ್ತೆ. ಆ ಕಡೆ ಶ್ರೇಷ್ಠ ಅಂತೂ ಕಾವ್ಯ ಹೇಳಿದಾಗ ಹಾಗೆ ತಾಂಡವ್ ಅಪ್ಪ ಅವನ್ನ ಲಾಕ್ ಮಾಡಿ ಕರ್ಕೊಂಡು ಹೋಗ್ಬಿಟ್ರೆ ನನ್ನ ಕತೆ ಏನು, ಆಮೇಲೆ ಮದುವೆ ಹೇಗಾಗೋದು, ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು ಅಂತ ಹೇಳ್ತಿದ್ರೆ ಅವಳ ಮನಸ್ಸು ಆ ರೀತಿ ಆಗಬಾರ್ದು ಅಂದರೆ ಹೇಗೆ ಸಾಧ್ಯ? ತಾಂಡವ್ ಯಾವ ರೀತಿ ಮನುಷ್ಯ ಅಂತ ಗೊತ್ತು. ಎಂಥ ಮನುಷ್ಯನೇ ಆದರೂ ತನ್ನ ಹೆಂಡತಿ ಮಕ್ಕಳು ಫ್ಯಾಮಿಲಿಗೆ ಅಪ್ಪ ಅಮ್ಮಂಗೆ ತಲೆ ಬಾಗದೆ ಇರುವುದಿಲ್ಲ. ಖಂಡಿತ ಒಪ್ಕೋತಾನೆ, ಲಾಕ್ ಆಗೇ ಆಗ್ತಾನೆ. ಅಂಥದ್ರಲ್ಲಿ ತಾಂಡವ್ ಬಗ್ಗೆ ಮಾತಾಡ್ತಿದ್ಯಾ? ಒಮ್ಮೆ ಅವರ ಅಪ್ಪ ಲಾಕ್ ಮಾಡಿ ಬರಲೇಬೇಕು ಅಂತ ಹೇಳಿ ಕರೆದ್ರೆ ಖಂಡಿತ ಹೋಗ್ತಾನೆ. ಅವ್ನು ವಾಪಸ್ ಅಂತೂ ಬರೋದಿಲ್ಲ ಅಂತಂದರೆ ಇಲ್ಲ, ಆ ರೀತಿ ಆಗಬಾರ್ದು ಅಂತ ಕಿಟಾರ್ ಅಂತ ಕಿರ್ಚ್ಕೊಂಡೇ ಬಿಡ್ತಾಳೆ ಶ್ರೇಷ್ಠ. ಆಫೀಸಲ್ಲಿರೋರು ಕಾವ್ಯ ಎಲ್ಲ ಬಂದು ಏನಾಯಿತು ಏನು ಅಂತ ಕೇಳ್ತಿದ್ದಾರೆ. ಈ ಕಡೆ ಶ್ರೇಷ್ಠ ಮಾತ್ರ ಏನೂ ಇಲ್ಲ ಅಂತ ಹೇಳ್ತಿದ್ದಾಳೆ. ತಾಂಡವ್ಗೆ ಕಾಲ್ ಮಾಡ್ತಿದ್ದಾಳೆ, ಬಟ್ ತಾಂಡವ್ ಕಾಲ್ ರಿಸೀವ್ ಮಾಡ್ತಿಲ್ಲ. ನಂತರ ಈ ಕಡೆ ಸುಂದ್ರಿ ಅಂತೂ ಪೂಜಾ ಹತ್ರ 50,000 ಕೇಳಿಬಿಡು, ನಿನ್ಗೆ 25 ಅಂತ ಹೇಳ್ತಿದ್ದಾಗೆ, ಏನಪ್ಪ ಅವಳು ನನಗಿಂತ ಚಾಲು ಸ್ವಂತ ಮನೆಯವ್ರ ಹತ್ರನೇ ದುಡ್ಡು ಹೊಡಿತಿದ್ದಾಳೆ, ಅದರಲ್ಲಿ ಇವಳು ಅಮ್ಮ ಅಂತ ಅಂದ್ಕೊಂಡು ನೀನೊಂದು ತಾಯಿಯಾಗಿ ಮಗನ ಹತ್ರ ದುಡ್ಡು ಕೇಳ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ಅಂದಾಗ, ನನ್ನ ಮಗ ದುಡ್ಡು ಕೊಡೋಕೆ ಬಂದರೂ ನನ್ನ ಸೊಸೆ ದುಡ್ಡು ಕೊಡೋಕೆ ಬಿಡಲ್ಲಾಗುತ್ತಾ, ನಮಗೂ ಖರ್ಚಿರಲ್ವಾ, ಅದಕ್ಕೋಸ್ಕರ ದುಡ್ಡು ಬೇಕು ಅಂತ ಹೇಳ್ತಿದ್ದಾಳೆ. ಶ್ರೇಷ್ಠ ಅಂತವಳೆ ಅಂತ ಅಂದ್ಕೊಂಡು ಈ ಶ್ರೇಷ್ಠ ಮತ್ತು ಆ ತರುಣ್ ಅನ್ನೋನು ಯಾವಾಗ ಬರ್ತಾನೋ ಅವ್ರನ್ನ ನೋಡಿಕೊಂಡೇ ಹೋಗಬೇಕು ನಾನು. ಆವಾಗ ಮಾತ್ರ ನಾನು ಇಷ್ಟು ದೂರ ಬಂದು ಇಷ್ಟೊತ್ತು ಕಾದಿದ್ದಕ್ಕೂ ಕೂಡ ಸಾರ್ಥಕತೆ ಅಂದ್ಕೊಂಡು ಅಲ್ಲೇ ವೆಯ್ಟ್ ಮಾಡ್ತಿದ್ದಾಳೆ. ಆದರೆ ಇಲ್ಲಿ ತಾಂಡವ್ ಬರ್ತಿದ್ದಾನೆ, ಆಫೀಸಿಗೆ ಬರ್ತಿದ್ದಾಗೆ ಶ್ರೇಷ್ಠಗೆ ಬಿಗ್ ಶಾಕ್, ಬಿಕಾಸ್ ಮನೆಗೆ ಹೋಗ್ತಿದ್ದೀನಿ ಅಂತ. ಈ ಕಡೆ ಶ್ರೇಷ್ಠ ಹೋಗೋದಕ್ಕೆ ಬಿಡ್ತಿಲ್ಲ, ಬಟ್ ತಾಂಡವ್ ಖಂಡಿತವಾಗೂ ಎಲ್ಲ ವಿಷಯನ ಅರ್ಥ ಮಾಡಿಸಿ ಡಿವೋರ್ಸ್ ಸಿಗತ್ತೆ 7 ದಿನ, ಜಸ್ಟ್ 7 ಡೇಸ್ ಅಷ್ಟೇ ಅಂತ ಹೇಳಿ ಮನೆಗೆ ಹೋಗೋಕ್ಕೆ ಕೆಲಸ ಮುಗಿದ ತಕ್ಷಣ ರೆಡಿ ಆಗಿದ್ರೆ, ಆ ಕಡೆ ಏನು ಮಾಡ್ಕೊಂಬಿಟ್ಟೆ ಅಮ್ಮ ಭಾಗ್ಯ, ಡಿವೋರ್ಸ್ ಅಂದರೆ ಎಂಥದ್ದು ಅಂತ ಗೊತ್ತಾ, ಒಂದು ಸಿಗ್ನೇಚರ್ ಹಾಕಿದ ತಕ್ಷಣ ನಿಮ್ಮ ಸಂಬಂಧ ಮುಗ್ದೋಗುತ್ತೆ ಅಂತ ಹೇಳಿದಕ್ಕೆ ನಾನು ಸೊಸೆ ಸರಿಯಾಗಿ ಮಾಡಿದಾಳೆ. ಕೆಲವೊಮ್ಮೆ ನಮ್ಮ ಮಗನಿಗೆ ಹಾಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ, ಅವ್ನಿಗೆ ಮುಟ್ಟು ನೋಡ್ಕೊಳ್ಳೋ ಹಾಗೆ ಏನಾದರೂ ಮಾಡಲೇಬೇಕು ಅಂತಾರೆ. ಒಂದು ಪಕ್ಷ ಅದೇ ರೀತಿ ಅವನು ಅಂದ್ಕೊಂಡಾಗೆ ಆಗ್ಬಿಟ್ರೆ ಏನು ಮಾಡೋದು ಅಂದಾಗೆ ಭಾಗ್ಯಗೆ ದುಗಡ ಜಾಸ್ತಿ ಆಗುತ್ತೆ. ತಕ್ಷಣ ದೇವಸ್ಥಾನಕ್ಕೆ ಹೋಗಬೇಕು, ದೇವ್ರ ದರ್ಶನ ಮಾಡಬೇಕು ಅಂತ ಹೇಳಿ ಅತ್ತೆ ಮಾವನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಳೆ. ಅಲ್ಲಿ ಒಂದು ಮಡಿಕೆನ ತಗೋತಾಳೆ, ಮನೆ ಒಂದು ರೂಪದಲ್ಲಿರ್ತಕ್ಕಂಥ ಒಂದು ಪುಟ್ಟ ಮಡಿಕೆನ ತಗೊಂಡು ತನ್ನ ಅತ್ತೆ ಮಾವ, ತನ್ನ ಗಂಡ, ತನ್ನ ಹೆಸರು, ತನ್ನ 2 ಮಕ್ಕಳ ಹೆಸರನ್ನು ಬರೆದು ಅದನ್ನು ರೋಲ್ ಮಾಡಿ ಆ ಒಂದು ಚಿಟ್ಟನ್ನ ಅದರೊಳಗಡೆ ಇಡ್ತಾಳೆ. ಗೂಡಿನೊಳಗಡೆ ದೇವ್ರ ಹತ್ರ ಕೇಳ್ಕೊತಿದ್ದಾಳೆ, ದೇವ್ರೆ ನಾನು ಕೂಡ ಒಬ್ಬ ಸಾಮಾನ್ಯ ಹೆಣ್ಮಗಳು, ನನ್ನ ಜೀವನದಲ್ಲೂ ಕೂಡ ಸಾಕಷ್ಟು ಅಡೆತಡೆಗಳು ಬರುತ್ತೆ, ಅದು ಎಲ್ಲವನ್ನ ಕೂಡ ನೀಗಿಸ್ಕೊಂಡು ತನ್ನ ಮನೆಯಲ್ಲಿ ತನ್ನವನ್ನ ನೋಡಿಕೊಂಡು ಹೋಗ್ತದೆ. ಆದರೆ ಈಗ ನನ್ನ ಜೀವನದಲ್ಲಿ ಬಿರುಗಾಳಿ ಎಪ್ತಾ ಇದೆ, ನನ್ನ ಸಂಸಾರದ ಸೇತುವೆ ಮುರಿದು ಹೋಗ್ತಿದೆ. ದಯವಿಟ್ಟು ದೇವ್ರೆ ನನ್ನ ಸಂಸಾರ ಸೇತುವೆನ ಕಾಪಾಡು. ದಯವಿಟ್ಟು ನನ್ನ ಗಂಡ ಏನು ಅಂದ್ಕೊಂಡಿರೋರು ಅದು ಆಗದಿರೋ ಹಾಗೆ ಮಾಡು. ನನ್ನ ಗಂಡನ ಮನಸ್ಸು ಬದಲಾಯಿಸು, ನನ್ನ ಗಂಡನಿಗೆ ಅರ್ಥ ಮಾಡಿಸು. ಸಂಸಾರ ಅಂದರೆ ಏನು ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು, ಅವ್ರು ತೊಗೊಂಡಿರೋ ತೀರ್ಮಾನ ಅವ್ರಿಗೆ ತಪ್ಪು ಅಂತ ಗೊತ್ತಾಗಬೇಕು. ಆ ರೀತಿ ಮಾಡೋದೇವ್ರೆ, ಯಾವುದೇ ಕಾರಣಕ್ಕೂ ನನ್ನ ಸಂಸಾರ ಅನ್ನೋ ಗಾಳಿಪಟನ ಸೂತ್ರ ಇಲ್ಲದೆ ಇರೋ ಹಾಗೆ ಮಾಡಬೇಡ ದೇವ್ರೆ, ದಯವಿಟ್ಟು ನನ್ನ ಸಂಸಾರನ ಉಳಿಸು ಅಂತ ಕೇಳ್ಕೊತಾರೆ. ಏನಿದು ಮಗಳೇ, ಅಲ್ಲಿ ನನ್ನ ಮಾತಾಡಬೇಡ ಅಂತ ಹೇಳಿ ಮೌನವಾಗಿರಿಸಿ ಇಲ್ಲಿ ಬಂದು ಈ ರೀತಿ ಹರಕೆ ಕಟ್ಕೋತಿದ್ಯಲ್ಲ, ಏನು ಹೇಳಬೇಕು ನಿನಗೆ, ಅಲ್ಲೇ ಕೊಡಲ್ಲ ಅಂತ ಹೇಳಬೇಕಿತ್ತಲ್ವ ಅಂದಾಗ, ನಾನು ಕೊಡಲ್ಲ ಅಂದ ತಕ್ಷಣ ಅವ್ರು ಸುಮ್ಮನೆ ಆಗಿಬಿಡ್ತಿದ್ರ ಅತ್ತೆ? ಖಂಡಿತ ಇಲ್ಲ, ಕೋರ್ಟ್ಗೆ ಹೋಗ್ತಿದ್ರು. ಇದಕ್ಕೆಲ್ಲ ಯಾಕೆ ಬೇಕು ಅತ್ತೆ? ಖಂಡಿತ ಅವರು ಮನೆ ಮಗ ಆಗಿ ಎಲ್ಲವನ್ನ ಕೂಡ ನಿಭಾಯಿಸಲಿ ಅನ್ನೋದೇ ನನಗೂ ಆಸೆ, ಆದರೆ ನನ್ನ ಸಂಸಾರ ಯಾವತ್ತೂ ಕೂಡ ಉಳಿಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳ್ತಿದ್ದಾರೆ.
ಫೈನಲಿ ತಾಂಡವ್ ಮನೆಗೆ ಬರ್ತಾರೆ. ಈ ಕಡೆ ಮಕ್ಕಳು ಮನೆಗೆ ಬರ್ತಾರೆ. ಮಕ್ಕಳನ್ನ ನೋಡಿ ಕಣ್ಣೀರು ಹಾಕಿ ಮನೆಯಿಂದ ಹೊರಡೋಕ್ಕೆ ಸಿದ್ಧವಾಗಿದ್ದಾಳೆ ಭಾಗ್ಯ. ಭಾಗ್ಯ ಹೋಗ್ತಿದ್ದಂತೆ ತಾಂಡವ್ ಎಂಟ್ರಿ ಕೊಡ್ತಿದ್ದಾರೆ. ಹಾಗಿದ್ರೆ ಮುಂದೆ ಹೇಗಿರುತ್ತೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ.